ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಅಖಾಡ ಹೆಂಗಿರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಏನೇನಾಗುತ್ತೆ, ಚಿಕ್ಕಬಳ್ಳಾಪುರ ಅಸೆಂಬ್ಲಿ ದಂಗಲ್ಗಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಏನೋ ಮಾಡೋಕ್ಕೆ ಹೊರಟಿದೆ ಭಾರತೀಯ ಜನತಾ ಪಾರ್ಟಿ. ಪ್ರದೀಪ್ ಈಶ್ವರ್ ಅವರನ್ನು ಹೆಂಗಾದರೂ ಮಾಡಿ ಈ ಸಲ ಸೋಲಿಸಲೇಬೇಕು ಅನ್ನುವಂತಹ ಒಂದು ಪಣವನ್ನು ಭಾರತೀಯ ಜನತಾ ಪಾರ್ಟಿ ತೊಟ್ಟಂಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ಗಳಿದೆ, ವಿಲ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಪ್ಲೀಸ್, ಬ್ರೇಕಿಂಗನ್ನು ನೋಡಿಕೊಂಡು ಬರೋಣ. 2028ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರನ್ನು ಸೋಲಿಸಲೇಬೇಕು. ಹಾಲು ರೇಷ್ಮೆ ನಾಡಲ್ಲಿ ಈಗ 2028ರ ರಾಜಕಾರಣದ್ದೇ ಸಿಕ್ಕಾಪಟ್ಟೆ ಸದ್ದು. ಹಾವು ಮುಂಗುಸಿಗಳಿದ್ದಂತಹ ನಾಯಕರು ಕೊನೆಗೂ ಕೂಡ ಒಂದಾದರು. ಕೊನೆಗೂ ಒಂದಾದಂತಹ ಬಿಜೆಪಿಯ SR ವಿಶ್ವನಾಥ್, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮರು ವಶಕ್ಕಾಗಿ ಬಿಜೆಪಿ ಈಗ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದೆ. ಪ್ರದೀಪ್ ಈಶ್ವರ್ ವಿರುದ್ಧ ಇಬ್ಬರು ನಾಯಕರಿಂದ ಈಗ ಖೆಡ್ಡ ರೆಡಿ ಆಗ್ತಾ ಇದೆ. ಬಿಜೆಪಿ ಜೋಡೆತ್ತುಗಳು ಒಂದಾದ ಸುದ್ದಿ ಕೇಳಿ ಪ್ರದೀಪ್ ಈಶ್ವರ್ ಅವರಿಗೆ ಶಾಕ್ ಆಯ್ತಾ? ಪ್ರದೀಪ್ ಈಶ್ವರ್ ಅವರು ಶಾಕ್ ಪಟ್ರ? 2028ರಲ್ಲಿ ಪ್ರದೀಪ್ ಈಶ್ವರ್ ಅವರನ್ನ ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಲೇಬೇಕು. ಹಾಲು ಮತ್ತು ರೇಷ್ಮೆ ನಾಡಾದಂತಹ ಚಿಕ್ಕಬಳ್ಳಾಪುರದಲ್ಲಿ 2028ರ ರಾಜಕಾರಣದೇ ಸದ್ದು. ಏನೋ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ನಾಯಕರು ನಿರಂತರವಾಗಿ ಹಾವು ಮುಂಗುಸಿ ಅಂತಿದ್ದು, ಹಾವು ಮುಂಗುಸಿ ತರ ಜಗಳಾಡ್ತಾರೆ. ದಟ್ ಈಸ್ SR ವಿಶ್ವನಾಥ್ ಆ್ಯಂಡ್ ಡಾಕ್ಟರ್ ಕೆ ಸುಧಾಕರ್. ಈಗ ಅವರಿಬ್ಬರು ಒಂದಾಗಿದ್ದಾರೆ. ಮತ್ತೆ ಚಿಕ್ಕಬಳ್ಳಾಪುರವನ್ನು ಭಾರತೀಯ ಜನತಾ ಪಾರ್ಟಿಯ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಇಬ್ಬರು ನಾಯಕರಿಂದ ಈಗ ಪ್ಲಾನ್ ರೆಡಿ ಆಗ್ತಾ ಇದೆ, ಕೆಡ್ಡ ರೆಡಿ ಮಾಡ್ತಾ ಇದ್ದಾರೆ. ಬಿಜೆಪಿ ಜೋಡೆತ್ತುಗಳು ಒಂದಾದ ಸುದ್ದಿ ಕೇಳಿ ಈಗ ರೈಟ್ ನಾವು ಪ್ರದೀಪ್ ಈಶ್ವರ್ ಅವರು ಶಾಕಿಗೆ ಒಳಗಾಗಿದ್ದಾರೆ. 2028ರ ಚುನಾವಣೆಯಲ್ಲಿ ಹೆಂಗಾದರೂ ಮಾಡಿ ಪ್ರದೀಪ್ ಈಶ್ವರ್ ಅವರನ್ನು ಮಣ್ಣು ಮುಟ್ಟಿಸಬೇಕು, ಸೋಲಿಸಬೇಕು ರಾಜಕೀಯವಾಗಿ ಅನ್ನುವಂತಹ ಒಂದು ಪ್ಲಾನನ್ನು ಈಗ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಿದೆ. ಬಟ್ ಅಲ್ಲಿ ಒಂದು ಲೂಪ್ ಹೋಲ್ ಇತ್ತು. ಏನು ಅಂತಂದರೆ, ಅದೇ ವಿಧಾನಸಭಾ ಕ್ಷೇತ್ರದ ನಾಯಕರಾದಂತಹ ಮತ್ತು ಸಂಸದರಾಗಿದ್ದಂತಹ ಸುಧಾಕರ್ ಅವರು, ಇನ್ನೊಂದು ಕಡೆ SR ವಿಶ್ವನಾಥ್ ಅವರು, ಇಬ್ಬರೂ ಭಾರತೀಯ ಜನತಾ ಪಾರ್ಟಿ ನಾಯಕರೇ. ಆದರೆ ಅವರಿಬ್ಬರ ವೈಮನಸ್ಸು ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಜಮಾನದಲ್ಲಿ ಪ್ಲಸ್ ಪಾಯಿಂಟ್ ಆಗಿತ್ತು. ಆದರೆ ಈಗ ಉಭಯ ನಾಯಕರು ಕೂಡ ಒಂದಾಗಿದ್ದಾರೆ. ಉಭಯ ನಾಯಕರು ಕೂಡ ಈಗ ಮತ್ತೆ ಮೊದಲಿನ ಥರ ಒಂದಾಗಿ ಹೆಂಗಾದರೂ ಮಾಡಿ ಚಿಕ್ಕಬಳ್ಳಾಪುರವನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವಂತಹ ಪ್ಲ್ಯಾನನ್ನು ಹಾಕಿದ್ದಾರೆ. ಸೊ ಇವರಿಬ್ಬರೂ ಒಂದಾಗಿದ್ದು ಈಗ ಪ್ರದೀಪ್ ಈಶ್ವರ್ ಅವರಿಗೆ ಮೈನಸ್ ಆಗಿದೆ. ಎಲ್ಲ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಈ ವಿಚಾರವನ್ನು ಕೇಳಿ ಶಾಕ್ ಆಗಿದ್ದಾರೆ. ಮತ್ತೆ ಸಂಘಟನೆಯ ಆಸೆ ಈ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿ ವ್ಯಕ್ತವಾಗಿದೆ, ಹುಟ್ಟುಕೊಂಡಿದೆ. ಹಾಗಾಗಿ ಮುಂದಿನ 2028ರ ಅಸೆಂಬ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಎಷ್ಟು ಟಫ್ ಆಗಿರುತ್ತೆ. ದೀರ್ಘಕಾಲ SC ಮೀಸಲು ಕ್ಷೇತ್ರವಾಗಿತ್ತು ಚಿಕ್ಕಬಳ್ಳಾಪುರದ ಅಸೆಂಬ್ಲಿ, SC ಕ್ಷೇತ್ರ ಆಗಿತ್ತು. ಆದರೆ 2008ರಲ್ಲಿ ಜನರಲ್ ಕ್ಷೇತ್ರವಾಯಿತು ಚಿಕ್ಕಬಳ್ಳಾಪುರದ ಅಸೆಂಬ್ಲಿ. SC ಮೀಸಲಿದ್ದಾಗ ಪರಿಷತ್ಗೆ ಹೋಗ್ತಿದ್ದಂತಹ ಇಲ್ಲಿನ ಒಕ್ಕಲಿನ ನಾಯಕರು ಸಾಮಾನ್ಯ ಕ್ಷೇತ್ರವಾದ ನಂತರ ಈ ಕ್ಷೇತ್ರದಲ್ಲಿ ದಲಿತರು ಬೆಳೆಯಲೇ ಇಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಅವರ ಪ್ರಬಲ ಕೋಟೆಯಾಗಿತ್ತು. ಸುಧಾಕರ್ ಅವರ ಪ್ರಬಲ ಕೋಟೆಯಾಗಿತ್ತು. ಕೆ ಸುಧಾಕರ್ ಸೋಲ್ತಾರೆ ಅಂದರೆ ಯಾರೂ ಕೂಡ ನಂಬುವ ಸ್ಥಿತಿಯಲ್ಲೇ ಇರಲಿಲ್ಲ. ಆದರೆ 2023ರಲ್ಲಿ ಬಾಲಯ್ಯ ಡೈಲಾಗ್ ಹೇಳ್ಕಂಡೇ ಪ್ರದೀಪ್ ಈಶ್ವರ್ ಗೆಲ್ಲ. ಇದೇ ಕಾರಣಕ್ಕೆ BJPಯ ಒಳಜಗಳ ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆದರೆ 2028ರಲ್ಲಿ ಪ್ರದೀಪ್ ಈಶ್ವರ್ ಗೆಲ್ತಾರಾ? BJP ಕಮಾಲ್ ಮಾಡುತ್ತಾ? BJP ಏನಾದರೂ ಮ್ಯಾಜಿಕ್ ಮಾಡುತ್ತಾ? ಗೊತ್ತು. ಸುಮಾರು ವರ್ಷಗಳ ಕಾಲ SC ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು ಈ ಚಿಕ್ಕಬಳ್ಳಾಪುರ. ಇದು ಜನರಲ್ ಆಗಿದ್ದು 2008ರಲ್ಲಿ. SC ಮೀಸಲಾಗಿದ್ದಾಗ ಪರಿಷತ್ಗೆ ಇಲ್ಲಿನ ಒಕ್ಕಲಿಗ ನಾಯಕರು ಹೋಗ್ತಾರೆ. ಸಾಮಾನ್ಯ ಕ್ಷೇತ್ರವಾದ ನಂತರ, ಜನರಲ್ ಆದ ನಂತರ ಈ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚಾಗಿ ಬೆಳಿಲಿಲ್ಲ. ನಿರಂತರವಾಗಿ ಸುಧಾಕರ್ ಅವರ ಆಳ್ವಿಕೆಯಲ್ಲಿಯೇ ಈ ಕ್ಷೇತ್ರ ಇತ್ತು. ಸುಧಾಕರ್ ಅವರ ಭದ್ರಕೋಟೆಯಾಗಿತ್ತು. ಸುಧಾಕರ್ ಅವರನ್ನು ಹೊರತುಪಡಿಸಿದರೆ, ಸುಧಾಕರ್ ಅವರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಗೆಲ್ಲಲ್ಲ ಅನ್ನುವಂತಹ ಮಾತುಕತೆಗಳಿತ್ತು. ಅದೇನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ. 2023 ವಿಧಾನಸಭಾ ಎಲೆಕ್ಷನ್ಸಲ್ಲಿ ಪ್ರದೀಪ್ ಈಶ್ವರ್ ಅವರು ಗೆದ್ದು ಬಿಟ್ಟರು. ಹೆಂಗೆ ಗೆದ್ದರು ಅಂತ ಪ್ರತ್ಯೇಕವಾಗಿ ನಾನು ಹೇಳಲ್ಲ. ತೆಲುಗು ಸಿನಿಮಾ ಡೈಲಾಗ್ಗಳನ್ನು ಹೇಳ್ಕೊಂಡು, ನಂದಮುರಿ ಬಾಲಕೃಷ್ಣ ಬಾಲಯ್ಯ ಅಂತ ಹೇಳ್ತೀವಲ್ಲ, ಹಂಗೆ ಬಾಲಯ್ಯನ ಡೈಲಾಗ್ ಹೇಳ್ಕೊಂಡು ಕೊಟ್ರ ಪಟ್ರ ಅಂತ ಹೇಳಿ ಡೈಲಾಗ್ಗಳನ್ನು ಹೊಡೆದು ಗೆದ್ದರು. ಗೆದ್ದ ಮೇಲೆ ನಿಮ್ಮ ಶಾಸಕರು ಏನು ಮಾಡುತ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಜನಗಳನ್ನು ಕೇಳಬೇಕು.
ಅಲ್ಲಿ ಜನಗಳು ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಅವರು ಈ ಒಂದು 3 ವರ್ಷಗಳಲ್ಲಿ ಮಾಡಿರುವಂತಹ ಕೆಲಸಗಳನ್ನು ಪರಿಗಣಿಸಿ, ಅದರ ಜೊತೆಗೆ ಈ ರಾಜಕೀಯ ಡಿಸ್ಅಡ್ವಾಂಟೇಜಸ್ಗಳು ಏನೇನಿದೆ ಅವುಗಳನ್ನು ಕೂಡ ತಲೆಯಲ್ಲಿಟ್ಕೊಂಡು ಮುಂದಿನ ಎಲೆಕ್ಷನ್ಸ್ ಹೆಂಗೆ ವರ್ಕೌಟ್ ಆಗುತ್ತೆ 2018 ಎಲೆಕ್ಷನ್ಸ್ ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕಬೇಕಾಗಿದೆ. ಸೊ ಇಲ್ಲಿ ಉಭಯ ನಾಯಕರು ಇಬ್ಬರು ಕೂಡ ಒಂದಾಗಿರೋದ್ರಿಂದ SR ವಿಶ್ವನಾಥ್ ಮತ್ತು ಸುಧಾಕರ್ ಇಷ್ಟು ದಿನ ಅವರಲ್ಲಿ ಕೂಡ ವೈಮನಸ್ಸಿತ್ತು. ಈಗ ಅವರಿಬ್ಬರೂ ಕೂಡ ಒಂದಾಗಿರೋದು ಈಗ ಪ್ರದೀಪ್ ಈಶ್ವರ್ ಅವರಿಗೆ ಎಲ್ಲ ಒಂದು ಕಡೆ ಕುತ್ತು ಬಂದಂಗಾಗಿದೆ ಪೊಲಿಟಿಕಲ್ ಕೆರಿಯರ್ಗೆ. ಸೊ ಮುಂದಿನ ದಿನಮಾನಗಳಲ್ಲಿ ಹೆಂಗಿದೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ಜಾತಿ ಲೆಕ್ಕಾಚಾರ ಹೆಂಗಿದೆ ಚಿಕ್ಕಬಳ್ಳಾಪುರದಲ್ಲಿ, ಜಾತಿ ಲೆಕ್ಕಾಚಾರ ಹೆಂಗಿದೆ, ಎಷ್ಟೆಷ್ಟು ಮತಗಳಿದೆ ಅನ್ನುವಂಥದ್ದನ್ನು ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಪರಿಶಿಷ್ಟ ಜಾತಿ 50,000 ಮತಗಳಿದ್ದರೆ ಒಕ್ಕಲಿಗರ ವೋಟ್ಗಳು 45,000 ಇದೆ. ಇನ್ನು ಬಲಿಜ ಸಮುದಾಯದ ಮತಗಳು 35,000ಕ್ಕೂ ಅಧಿಕ ಇದೆ. ಇನ್ನು ಪರಿಶಿಷ್ಟ ಪಂಗಡದ ಮತಗಳು 20,000 ಮತಗಳಿದೆ. ಮುಸ್ಲಿಮರ ಮತಗಳು 16,000 ಇದ್ದರೆ ಕುರುಬರ ಮತಗಳು 12,000 ಇದೆ. ಇನ್ನು ಇತರರು 20,000 ಮತಗಳು ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿದೆ. ಇದು ಚಿಕ್ಕಬಳ್ಳಾಪುರದ ಜಾತಿವಾರು ಜಾತಿ ಮತಗಳ ಲೆಕ್ಕಾಚಾರ. ಪರಿಶಿಷ್ಟ ಜಾತಿ 50,000, ಒಕ್ಕಲಿಗರು 45, ಬಲಿಜ ಸಮುದಾಯದವರದು 35,000, ಮುಸ್ಲಿಮರದು 16,000, ಕುರುಬರದು 12,000, ಇನ್ನು ಇತರರು 20,000 ಮತಗಳು ಅನ್ನುವಂಥದ್ದು ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಪರಿಶಿಷ್ಟ ಜಾತಿ, ಒಕ್ಕಲಿಗರು, ಬಲಿಜಿಗ, ಪರಿಶಿಷ್ಟ ಪಂಗಡ, ಮುಸ್ಲಿಮ್ಸ್ ಆಗಿರಬಹುದು, ಇತರರಾಗಿರಬಹುದು, ಹೀಗೆ ಇಷ್ಟು ಮತಗಳು ಈ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರುವಂತಹ ಫಲಿತಾಂಶ ಮುಂದಿನ ದಿನಮಾನಗಳಲ್ಲಿ ಬರುತ್ತಾ. 2023ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಊಹಿಸದ ಫಲಿತಾಂಶ ಒಂದು ಬರಲಿಕ್ಕೆ, ಡಾಕ್ಟರ್ ಕೆ ಸುಧಾಕರ್ಗೆ ಮಣ್ಣು ಮುಕ್ಕಿಸಿದಂತಹ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದಲ್ಲಿ ಕಮಾಲ್ ಮಾಡಿದಂತಹ ಪ್ರದೀಪ್ ಈಶ್ವರ್ ಕಳೆದ ಎಲೆಕ್ಷನ್ಸಲ್ಲಿ 10,642 ಮತಗಳಿಂದ ಸೋತು ಸುಣ್ಣವಾಗಿದ್ದಂತಹ ಡಾಕ್ಟರ್ ಸುಧಾಕರ್ 2028ಅಲ್ಲಿ ಗೆದ್ದು ಬರಲು ಪ್ರದೀಪ್ ಈಶ್ವರ್ ಈಗ ಭರ್ಜರಿ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೈಲೆಂಟ್ ಆಗಿ ಕೆಲಸ ಮಾಡುತ್ತಾ ಈಗ ಸುಧಾಕರ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. 2028ರಲ್ಲೂ ಕೂಡ 2023ರ ಫಲಿತಾಂಶ ಮರುಕಳಿಸೋದಕ್ಕೆ ಈಗ ಸಜ್ಜಾಗಿದ್ದಾರೆ ಪ್ರದೀಪ್ ಈಶ್ವರ್. ಕ್ಷೇತ್ರದಲ್ಲಿ ಚಕ್ರ ಕಟ್ಟಿಕೊಂಡಂತೆ ಈಗ ಪ್ರದೀಪ್ ಈಶ್ವರ್ ತಿರುಗುತ್ತಾ ಇದ್ದಾರೆ. 2023ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಕೂಡ ಊಹಿಸದ ಫಲಿತಾಂಶ ಬಂತು. ಡಾಕ್ಟರ್ ಸುಧಾಕರ್ಗೆ ಮಣ್ಣು ಮುಗಿಸಿ ಪ್ರದೀಪ್ ಈಶ್ವರ್ ಅವರು ಅಲ್ಲಿ ಗೆದ್ದು MLA ಆದರು. ಚಿಕ್ಕಬಳ್ಳಾಪುರದಲ್ಲಿ ಕಮಾಲ್ ಮಾಡಿದಂತಹ ಪ್ರದೀಪ್ ಈಶ್ವರ್ ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಸುಧಾಕರ್ ಸೋಲ್ತಾರೆ ಅಂತ. ಆದರೆ 10,642 ಮತಗಳಿಂದ ಸುಧಾಕರ್ ಅವರು ಸೋತು ಸುಣ್ಣವಾದರು. 2028ರಲ್ಲಿಯೂ ಕೂಡ ಗೆದ್ದು ಬರಲು ಪ್ರದೀಪ್ ಈಶ್ವರ್ ಅವರು ಈಗ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಧಾಕರ್ಗೆ ಟಕ್ಕರ್ ಕೊಡೋದಕ್ಕೆ ಇನ್ ಅಪ್ಕಮಿಂಗ್ ಎಲೆಕ್ಷನ್ಸ್. 2028ರಲ್ಲೂ ಕೂಡ ಈ ಎಲೆಕ್ಷನ್ನ ರಿಸಲ್ಟ್ ಅನ್ನ ಮತ್ತೆ ಮರಳಿ ತರೋದಕ್ಕೆ ಪ್ರದೀಪ್ ಈಶ್ವರ್ ಸಜ್ಜಾಗಿದ್ದಾರೆ. ಪ್ರದೀಪ್ ಈಶ್ವರ್ ರೆಡಿ ಆಗಿದ್ದಾರೆ. ಅದರೆಲ್ಲರ ಜೊತೆಗೆ ಈಗ ಸಚಿವ ಸಂಭಾವ್ಯ ಪಟ್ಟಿಯಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಜಿಲ್ಲೆಯಿಂದ ಯಾರಾದರೂ ಸಚಿವರಾದರೆ ದಟ್ ಈಸ್ ಪ್ರದೀಪ್ ಈಶ್ವರ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ಪ್ರದೀಪ್ ಈಶ್ವರ್ ಅವರಿಗೆ ಸಪೋಸ್ ಏನಾದರೂ ಮಂತ್ರಿಗಿರಿ ಸಿಕ್ಕರೆ ಅದು ಮುಂದಿನ ಎಲೆಕ್ಷನ್ಸ್ಗಳಲ್ಲಿಯೂ ಕೂಡ ಇಂಪ್ಯಾಕ್ಟ್ ಆಗುತ್ತಾ, ಮುಂದಿನ ಎಲೆಕ್ಷನ್ಸಲ್ಲಿಯೂ ಕೂಡ ಅದು ಎಫೆಕ್ಟ್ ಆಗುತ್ತಾ, ಅಥವಾ ಯಾರು ಪ್ರದೀಪ್ ಈಶ್ವರ್ ಅವರಿಗೆ ಬಾಣ ಹೊಡಿಬೇಕು ಅಂತ ರೆಡಿಯಾಗಿ ಕುಳಿತುಕೊಂಡಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯ ಉಭಯ ನಾಯಕರು SR ವಿಶ್ವನಾಥ್ ಮತ್ತು ಸುಧಾಕರ್, ಎಸ್ಪೆಷಲಿ ಸುಧಾಕರ್ ಅವರ ಬಾಣ ವಾಪಸ್ ಅವರಿಗೆ ಹೋಗುತ್ತಾ, ಅದನ್ನು ಕಾದು ನೋಡಬೇಕಾಗಿದೆ. ಇನ್ನು 2023ರಲ್ಲಿ ಚಿಕ್ಕಬಳ್ಳಾಪುರದ ಫಲಿತಾಂಶ ಹೆಂಗಿತ್ತು, ರಿಸಲ್ಟ್ ಹೆಂಗಿತ್ತು, ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಮತಗಳು ಬಂದಿದ್ದು ನೋಡ್ಕೊಂಬರೋಣ. ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. 86,224 ಮತಗಳನ್ನು ಪ್ರದೀಪ್ ಈಶ್ವರ್ ಗಳಿಸ್ತಿದ್ರು. ಇದು 2023ರ ಎಲೆಕ್ಷನ್ಸಲ್ಲಿ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿದ್ದರು. 75,582 ವೋಟುಗಳನ್ನು ಸುಧಾಕರ್ ಗಳಿಸಿದರು. ಇದಕ್ಕೂ ಮುಂಚೆ 2018ರಲ್ಲಿ ಅದೇ ಕ್ಷೇತ್ರದಲ್ಲಿ ಗೆದ್ದು ಬಂದಂತಹ ವ್ಯಕ್ತಿ ಡಾಕ್ಟರ್ ಸುಧಾಕರ್ 2023ರಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯವಾದಂತಹ ಸೋಲನ್ನು ಅನುಭವಿಸ್ತಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ KP ಬಚ್ಚೇಗೌಡ JDSನಿಂದ 19,815 ವೋಟ್ಗಳನ್ನು ಗಳಿಸಿದರು. ಪ್ರದೀಪ್ ಈಶ್ವರ್, ಬಚ್ಚೇಗೌಡ ಆ್ಯಂಡ್ ಸುಧಾಕರ್